ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದಾವಣಗೆರೆ ಆಯ್ತು, ಈಗ ಬಳ್ಳಾರಿಯಲ್ಲಿ ಸಮಾವೇಶ. ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶಕ್ಕೆ ಕೈ ನಾಯಕರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಮತ್ತೆ ಲಕ್ ನೀಡುತ್ತಾ ಬಳ್ಳಾರಿ ನಡಿಗೆ? ಸಹಜವಾದಂತ ಪ್ರಶ್ನೆ. ಏಕೆಂದ್ರೆ 2013ರಲ್ಲಿ ಅಧಿಕಾರಕ್ಕೇರುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೆರವಾಗಿದ್ದು ಅಂದ್ರೆ ಯಡಿಯೂರಪ್ಪನವರು, ರಾಮುಲು ಪಕ್ಷ ಬಿಟ್ಟು ಹೋದ್ರು ಅನ್ನೋದಕ್ಕಿಂತ ಬಳ್ಳಾರಿ ಒಂದು ದೊಡ್ಡ ಪಾದಯಾತ್ರೆಯನ್ನ ಮಾಡಿದ್ರಲ್ಲ, ಅದು ಕೂಡ ಕಾರಣವಾಗಿದೆ. 2010ರಲ್ಲಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದ ಕಾಂಗ್ರೆಸ್, ಪಾದಯಾತ್ರೆ ಬಳಿಕ ಅಧಿಕಾರಕ್ಕೆ ಬಂದಿದ್ರು ಸಿದ್ದರಾಮಯ್ಯನವರು. ಮತ್ತದೇ ಫಾರ್ಮುಲಾ ರಿಪೀಟ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ 21 ದಿನ ಭಾರತ್ ಜೋಡೋ ಪಾದಯಾತ್ರೆ ನಡೆಯುತ್ತೆ. 510 ಕಿಲೋಮೀಟರ್ ಭಾರತ್ ಜೋಡೋ ಯಾತ್ರೆ 8 ಜಿಲ್ಲೆಯಲ್ಲಿ ಸಾಗುವಂಥದ್ದು. ಕರ್ನಾಟಕದಲ್ಲಿ ಭಾರತ್ ಜೋಡೋ ಯಾತ್ರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿಯಲ್ಲಿ ಒಂದು ಬೃಹತ್ ಸಮಾವೇಶ ಆಯೋಜನೆ ಮಾಡಲಿಕ್ಕೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ. 5 ಲಕ್ಷ ಜನರನ್ನ ಸೇರಿಸುವಂತ ನಿರೀಕ್ಷೆ ಇದೆ ಅಂತ ವಿರೋಧ ಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಸ್ಪೆಷಲಿ ಎಲೆಕ್ಷನ್ ಇಯರ್ ಆಗಿರುವಂತ ಹಿನ್ನೆಲೆಯಲ್ಲಿ ಪ್ರತಿಯೊಂದು ವಿಚಾರಗಳು ಕೂಡ ಮುನ್ನೆಲೆಗೆ ಬಂದೇ ಬರ್ತವೆ. ಅಂಥದ್ರಲ್ಲೂ ಭಾರತ್ ಜೋಡೋ ಯಾತ್ರೆ ಬೇರೆ ಕರ್ನಾಟಕದಲ್ಲೂ ಕೂಡ ಸಾಗ್ತಾ ಇರುವಂತ ಈ ಸಂದರ್ಭದಲ್ಲಿ ಎಲೆಕ್ಷನ್ಗೆ ಅದನ್ನ ಸದುಪಯೋಗ ಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಸೊ ಹೀಗಾಗಿನೇ ಬಳ್ಳಾರಿಯಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡ್ಲಿಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಸಿದ್ಧತೆಯನ್ನ ಮಾಡಿಕೊಳ್ಳುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಬಳ್ಳಾರಿಯಲ್ಲೇ ಬಿಜೆಪಿ ಸಮಾವೇಶ ಕೂಡ ಇದೆ 23ನೇ ತಾರೀಕು. ಇನ್ನ ಭಾರತ್ ಜೋಡೋ ಯಾತ್ರೆ ಸೆಪ್ಟೆಂಬರ್ 30ಕ್ಕೆ ಕರ್ನಾಟಕಕ್ಕೆ ಎಂಟ್ರಿ ಕೊಡುತ್ತೆ. 8 ಜಿಲ್ಲೆಯಲ್ಲಿ ಸಾಗುತ್ತೆ, 510 ಕಿಲೋಮೀಟರ್. ಈ ಸಂದರ್ಭದಲ್ಲಿ ಎಲೆಕ್ಷನ್ ಇಯರ್ ಬೇರೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಗ್ಗಟ್ಟನ್ನ ತುಂಬಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ. ಇನ್ನ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡ್ತಾ ಯಾವ ರೀತಿಯ ಚುನಾವಣೆಗೆ ಒಂದು ದೊಡ್ಡ ವೇದಿಕೆಯನ್ನ ಕಲ್ಪಿಸಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅಂತ? ಪೃಥ್ವಿರಾಜ್, ಇಸ್ವಿ 2010ರಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಅಂದಿನ ಬಿಜೆಪಿ ಸರ್ಕಾರದ ಪ್ರವಾಸೋದ್ಯಮ ಸಚಿವರಾಗಿದ್ದಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅವತ್ತಿನ ವಿಪಕ್ಷ ನಾಯಕ ಆಗಿದ್ದಂಥ ಸಿದ್ದರಾಮಯ್ಯವರಿಗೆ ವಿಧಾನಸಭೆ ಅಧಿವೇಶನದಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಮಾತನಾಡುವ ಸಂದರ್ಭದಲ್ಲಿ ನೀವು ಬಳ್ಳಾರಿಗೆ ಬನ್ನಿ ತಾಕತ್ತಿದೆ ಅಂತೇಳಿ ಸವಾಲು ನಡೆಸಿದ್ರು. ಆ ಸವಾಲನ್ನು ಸ್ವೀಕರಿಸಿದಂಥ ಸಿದ್ದರಾಮಯ್ಯನವರು 16 ದಿನಗಳ ಕಾಲ 320 ಕಿಲೋಮೀಟರ್ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಆ ಪಾದಯಾತ್ರೆ 4 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿದ್ರು. ಆ ಮುಖಾಂತರ ಆ ಒಂದು ಪಾದಯಾತ್ರೆ, ಐತಿಹಾಸಿಕ ಪಾದಯಾತ್ರೆ ಮುಖಾಂತರ ಕಾಂಗ್ರೆಸ್ ಸರ್ಕಾರ 2013ರಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಯಿತು. ಅದೇ ರೀತಿ ಇದೀಗ ಕರ್ನಾಟಕದಲ್ಲಿ ಸೆಪ್ಟೆಂಬರ್ 30ರಿಂದ ರಾಹುಲ್ ಗಾಂಧಿ ನಡೆಸ್ತಿರ್ತಕ್ಕಂಥ ಭಾರತ್ ಜೋಡೋ ಯಾತ್ರೆ ಏನು ಕರ್ನಾಟಕಕ್ಕೆ ಕಾಲಿಡುತ್ತಿದೆ. ಜೊತೆಗೆ 510 ಕಿಲೋಮೀಟರ್ ಕರ್ನಾಟಕದಲ್ಲಿ 8 ದಿನಗಳ ಕಾಲ 510 ಕಿಲೋಮೀಟರ್ಗಳು ನಡೆಯಲಿರ್ತಕ್ಕಂಥದ್ದು. ಅದೇ ರೀತಿ ಅಕ್ಟೋಬರ್ 19ನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ದಿನ ವಿಶ್ರಾಂತಿ ಇದೆ. ಅಕ್ಟೋಬರ್ 20ನೇ ತಾರೀಕು ಮತ್ತೆ ಬಳ್ಳಾರಿಯಲ್ಲಿ ಪಾದಯಾತ್ರೆ ಇರತಕ್ಕಂಥದ್ದು. ಆದರೆ ಅಕ್ಟೋಬರ್ 19ರಂದು ಬಳ್ಳಾರಿಯಲ್ಲಿ ಈ ಪಾದಯಾತ್ರೆ ಐತಿಹಾಸಿಕ ನೆನಪಿಗಾಗಿ ಆ ಮುಖಾಂತರ ಪರೋಕ್ಷವಾಗಿ 2023ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯ ಕಾಳೆ ಓದಲು ರಾಹುಲ್ ಗಾಂಧಿ ಮೂಲಕವೇ ವಿಧಾನಸಭಾ ಚುನಾವಣೆ ರಣಕಾಳೆ ಓದಲು ಅಲ್ಲಿ ಬೃಹತ್ ಸಮಾವೇಶವನ್ನು ಮಾಡ್ತಿದ್ದಾರೆ. ಆ ಮುಖಾಂತರ ಐತಿಹಾಸಿಕ ಸಮಾವೇಶ ಮಾಡ್ತಿದ್ದಾರೆ. ಈ ಒಂದು ಸಮಾವೇಶ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧದ ಸಮಾವೇಶ ಅಂತ ಹೇಳಲಾಗ್ತದೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಮುಖಾಂತರ ಬಳ್ಳಾರಿಯಲ್ಲಿ ಮತ್ತೆ ಎಲ್ಲ ಒಂದು ಕಡೆ ಅಲ್ಲಿ ಸಮಾವೇಶ ಮಾಡೋದ್ರಿಂದ ರಾಜ್ಯದಲ್ಲಿ ಅಧಿಕಾರ ಹಿಡಿಯುವುದು ಎಂಬ ಒಂದು ನಂಬಿಕೆ ಇರುವಂಥದ್ದು. ಹಾಗಾಗಿ ಈ ನಂಬಿಕೆ ಕಾರಣಕ್ಕಾಗಿ ಬಳ್ಳಾರಿ ಸ್ಥಳವನ್ನೇ ಆಯ್ಕೆ ಮಾಡಿರ್ತಕ್ಕಂಥದ್ದು. 5 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಮುಖಾಂತರ ಐತಿಹಾಸಿಕ ಸಮಾವೇಶ ಮಾಡಲು ಈಗಾಗಲೇ ತೀರ್ಮಾನವನ್ನು ಮಾಡಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಕರ್ನಾಟಕ ಕಾಂಗ್ರೆಸ್ ರಾಹುಲ್ ಗಾಂಧಿ ಮುಖಾಂತರ 2023 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯ ರಣಕಾಳೆಯನ್ನು ಮೊಳಗಿಸ್ತಿದ್ದಾರೆ ಅಂತ ಹೇಳ್ಬೋದು. ಪೃಥ್ವಿರಾಜ್, ಎಸ್ ಚಿದಾನಂದ್ ಪಟೇಲ್ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಸುದ್ದಿ ಇದೆ, ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀನಿ. ನಾ ಬೆಂಗಳೂರಲ್ಲಿ ದೇವೇಗೌಡರ ಮನೆಗೆ ಆರ್ ಅಶೋಕ್ ಅವರು ಭೇಟಿಯನ್ನ ಕೊಟ್ಟಿದ್ರು. ಕಂದಾಯ ಸಚಿವ ದೇವೇಗೌಡರನ್ನ ಭೇಟಿಯಾಗಿ ಆರೋಗ್ಯವನ್ನ ವಿಚಾರಿಸ್ತಾರೆ ಅಶೋಕ್ ಅವರು. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸಕ್ಕೆ ತೆರಳಿದ್ರು. ಇವತ್ತು ದಿಢೀರ್ ಅಂತ ಹೋಗಿ ಭೇಟಿ ಕೊಟ್ಟು ಪದ್ಮನಾಭನಗರ ಕ್ಷೇತ್ರದ ಶಾಸಕರು ಕೂಡ ಆಗಿರುವಂತವರು ಆರ್ ಅಶೋಕ್ ಅವರು ಮನೆಗೆ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿದ್ರು. ಆರ್ ಅಶೋಕ್ ಇದು ಸಹಜ ಭೇಟಿ ಅಂತ ಹೇಳಲಿಕ್ಕಾಗ್ತಾ ಇಲ್ಲ. ದೇವೇಗೌಡರಿಗೆ ಹೂಗುಚ್ಛ ನೀಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಅಶೋಕ್ ಅವರು. ಈಗ ದೇವೇಗೌಡರು ಮನೆಯಲ್ಲಿ ಸಾಕಷ್ಟು ದಿನಗಳಿಂದ ಇದ್ದಾರೆ ಅನಾರೋಗ್ಯದ ಕಾರಣದಿಂದಾಗಿ. ಬಟ್ ದಿಢೀರಂತ ಇವತ್ತು ಹೋಗಿದ್ಯಾಕೆ ಅಶೋಕ್ ಅವರು ಅನ್ನುವಂತ ಪ್ರಶ್ನೆ ಇದೆ. ಯಾಕೆಂದ್ರೆ ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಒಬ್ಬರು ಸಚಿವರ ದಾಖಲೆ ಇದೆ,
ರಿಲೀಸ್ ಮಾಡ್ತೀನಿ ನೋಡ್ತಾ ಇರಿ ಅಂತ ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾಗಿದೆ ಈ ಭೇಟಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಳ್ತೀನಿ. ನಮ್ಮ ರಿಪೋರ್ಟರ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚಿದಾನ್ ಪಟೇಲ್, ಆರ್ ಅಶೋಕ್ ಅವರ ಭೇಟಿ ಅದು ಇವತ್ತು ದಿಢೀರಂತ ಹೋಗಿರುವಂಥದ್ದು ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಬುಟ್ಟಿ ಒಳಗೆ ಆವಿದೆ ಬಿಡ್ತೀವಿ ಅಂತ, ಇನ್ನು ಬಿಟ್ಟಿಲ್ಲ. ಆದ್ರೆ ಅಶೋಕ್ ಅವರ ಭೇಟಿ ಅದಕ್ಕೆ ಪೂರಕವಾಗಿರುವಂತಾನೆ ಕಾಣಿಸ್ತಾ ಇದೆ. ಪೃಥ್ವಿ, ಒಂದು ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಈ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮುಖಾಂತರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ನಾಯಕರು ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕ ಸರ್ಕಾರದ ಹಾಲಿ ಪ್ರಭಾವಿ ಸಚಿವರು ಮತ್ತು ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿಯೊಬ್ಬರ ಪ್ರಭಾವಿ ಪುತ್ರನ ವಿರುದ್ಧದ ಭೂ ಹಗರಣ ಮತ್ತು ಸಾವಿರಾರು ಕೋಟಿ ಭೂ ಹಗರಣವನ್ನ ದಾಖಲೆ ಸಮೇತ ವಿಧಾನಸಭೆ ಅಧಿವೇಶನದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತೇಳಿ ಎಚ್ಚರಿಕೆ ಕೊಟ್ಟಿರುವ ಮತ್ತು ಗುಡುಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಸರ್ಕಾರದ ಬಿಜೆಪಿ ಸರ್ಕಾರದ ಪ್ರಭಾವಿ ಸಚಿವರು ಅಂತಲೇ ಕರೆಸಿಕೊಳ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಆಪ್ತ ಬಳಗದ ಸಚಿವರಂತಲೇ ಹೇಳುವಂತ ಕಂದಾಯ ಸಚಿವ ಆರ್ ಅಶೋಕ್ ಅವರು ಇವತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಅವರ ಪದ್ಮನಾಭ ನಗರದ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರುವಂಥದ್ದು. ಸುಮಾರು ಅರ್ಧ ಗಂಟೆಗೆ ಹೆಚ್ಚು ಸಮಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸದಲ್ಲಿದ್ದಂಥ ಆರ್ ಅಶೋಕ್ ರವರು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಆರೋಗ್ಯವನ್ನು ವಿಚಾರಿಸಿರುವಂಥದ್ದು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರದ ಪ್ರತಿನಿಧಿಯೊಬ್ಬರು ಮಾಜಿ ಪ್ರಧಾನಿಯವರ ಆರೋಗ್ಯ ವಿಚಾರಿಸಲಿಕ್ಕೆ ಹೋಗಿಲ್ಲ ಎಂಬ ಒಂದು ಏನು ಮಾತು ಕೇಳಿ ಬಂದಿತ್ತು. ಈ ಎಲ್ಲ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಆರ್ ಅಶೋಕ್ ರವರ ಪ್ರತಿನಿಧಿಯಾಗಿ ಕಳಿಸಿಕೊಟ್ರು ಮತ್ತು ಅಲ್ಲೇ ದೂರವಾಣಿಯಲ್ಲಿ ಮಾತುಕತೆಯನ್ನು ನಡೆಸಿದ್ರು, ಆರೋಗ್ಯವನ್ನು ವಿಚಾರಿಸಿದ್ರು. ಇದು ಒಂದು ಭಾಗ. ಮತ್ತೊಂದು ಕಡೆ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ದಾಖಲೆ ಬಿಡುಗಡೆ ಮಾಡ್ತೀನಿ ಎಂಬ ಗುಡುಗಿರುವ ಬೆನ್ನಲ್ಲೇ, ಅದು ವಿಧಾನಸಭೆ ಅಧಿವೇಶನದಲ್ಲೇ ಗುಡುಗಿರುವ ಬೆನ್ನಲ್ಲೇ ಒಂದು ವೇಳೆ ಎಚ್ ಡಿ ಕುಮಾರಸ್ವಾಮಿ ಅವರು ದಾಖಲೆಯನ್ನು ಬಿಡುಗಡೆ ಮಾಡಿದ್ರೆ ಬಿಜೆಪಿಯಲ್ಲಿ ಅತಿ ದೊಡ್ಡ ಸಂಚಲನ ಉಂಟಾಗ್ತಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇದು ಪ್ರಧಾನಿ ನರೇಂದ್ರ ಮೋದಿ ಅವರೇ ತಿರುಗಿ ನೋಡುವಂತ ದಾಖಲೆ ಅನ್ನೋ ಮುಖಾಂತರ ಬಿಜೆಪಿಯವರಿಗೆ ಸದ್ಯದ ಮಟ್ಟಿಗೆ ಚಳಿಚರವನ್ನು ಇಡಿಸಿದ್ದಾರೆ. ಅಲ್ಲದೆ ಇದೇ ಕಾರಣಕ್ಕಾಗಿ ಒಂದು ಕಡೆ ಆರ್ ಅಶೋಕ್ ರವರನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರತಿನಿಧಿಯಾಗಿ ಮಾಜಿ ಪ್ರಧಾನಿ ಮುಖಾಂತರ ಸಂಧಾನ ಮಾತುಕತೆಗೆ ಕಳಿಸಿಕೊಡ್ರೆ ಎಂಬ ಈಗ ಸುದ್ದಿ ಹರಿದಿರುವಂತದ್ದು. ಹಾಗಾಗಿ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡುವಂತ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಅವರ ವಿರುದ್ಧ ಇರಬಹುದೇನೋ ಅಂತ ಒಂದು ಊಹೆ ಇತ್ತು. ಅದರ ಜೊತೆಗೆ ಬೆಂಗಳೂರಿನ ಒಬ್ಬ ಪ್ರಮುಖ ನಾಯಕ ಅಂತ ಬಂದಂತ ಸಂದರ್ಭದಲ್ಲಿ ಅಶೋಕ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು. ಸೊ ಆ ಕಾರಣಕ್ಕೋಸ್ಕರನೇ ಸ್ಪೆಷಲಿ ಅಶೋಕ್ ಅವರೇ ಹೋಗಿದ್ದ. ಸ್ಪೆಷಲಿ ಬಿಜೆಪಿಯಲ್ಲಿ ಒಕ್ಕಲಿಗರ ಪ್ರಮುಖ ನಾಯಕ ಅಂತ ಗುರ್ಸ್ಕೊಂಡಿರುವಂತದ್ದು ಅಶೋಕ್ ಅವರು. ಸೊ ದೇವೇಗೌಡರ ಮುಖಾಂತರ ಮನವೊಲಿಸಬಹುದು ಅನ್ನುವ ಲೆಕ್ಕಾಚಾರನ ನಮ್ಮಲ್ಲೇ ಯಾಕೆ ಅಂತ. ಪೃಥ್ವಿ, ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜೊತೆ ಬಹಳಷ್ಟು ಆತ್ಮೀಯ ಬಳಗದಲ್ಲಿರ್ತಕ್ಕಂಥವರು ಆರ್ ಅಶೋಕ್ ರವರು. ಜೊತೆಗೆ ಹಿರಿಯ ನಾಯಕರು ಕೂಡ ಹೌದು. ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೊತೆ ತಮ್ಮ ಆತ್ಮೀಯ ಸಂಬಂಧವನ್ನು ಕೂಡ ಮುಂದುವರಿಸಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಆರ್ ಅಶೋಕ್ ರವರನ್ನೇ ಅವರ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ರಾಜಕೀಯವಾಗಿ ಎಲ್ಲೊಂದಷ್ಟು ಮಾತುಕತೆ ನಡೀತೆ ಎಂಬ ಅನುಮಾನ ಕೂಡ ಈಗ ರಾಜಕೀಯ ವಲಯದಲ್ಲಿ ವ್ಯಕ್ತವಾಗಿರುವಂಥದ್ದು ಮತ್ತು ಚರ್ಚೆಗೂ ಕೂಡ ಕಾರಣ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ದಾಖಲೆ ಬಿಡುಗಡೆ ಮಾಡಿ ಮಾತಾಡಿ ಅನ್ನೋ ಒಂದು ಸವಾಲನ್ನ ಎತ್ತಿದ್ರು ಒಬ್ಬರು ಸಚಿವರು. ಅದು ಕೂಡ ರಾಮನಗರದ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತೇಳಿ ಒಂದಷ್ಟು ಕ್ಲೂ ಅನ್ನು ಬಿಟ್ಕೊಟ್ಟಿದ್ರು. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಯವರ ಪ್ರಭಾವಿ ಪುತ್ರ ಅನ್ನೋ ಒಂದು ಹೆಸರನ್ನು ಹೇಳಿದ್ರು. ಎಲ್ಲ ಒಂದ್ ಕಡೆ ಅವರದೇ ದಾಟಿಯಲ್ಲಿ ಹೇಳ್ಬೇಕಂದ್ರೆ ಅದು ಬಿ ವಿಜೇಂದ್ರ ಇರ್ಬೋದೆಂಬ ಮಾತು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿತ್ತು. ಹಾಗಾಗಿ ಎಲ್ಲ ಒಂದ್ ಕಡೆ ಈ ದಾಖಲೆ ಬಿಡುಗಡೆ ವಿಚಾರದಲ್ಲಿ ಕುಮಾರಸ್ವಾಮಿಯನ್ನು ಸಮಾಧಾನ ಪಡಿಸುವ ಪ್ರಯತ್ನವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಭೇಟಿಯಾಗಿ ಎಲ್ಲೊಂದ್ ಕಡೆ ರಾಜಿ ಸಂಧಾನದ ಮಾತುಕತೆ ನಡೀತಾ ಎಂಬ ಇದು ರಾಜಕೀಯ ಚರ್ಚೆ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಅವರು ಈ ಬಾರಿ ಯಾವುದೇ ದಾಖಲೆ ಬಿಡುಗಡೆ ಮಾಡದೆ ಹೋದ್ರೆ ಗೊತ್ತಾಗುತ್ತೆ ಅಶೋಕ್ ಅವರ ಒಂದು ಭೇಟಿ ಫಲಪ್ರದವಾಗಿದೆಯಾ ಅಂತ. ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಚಿತ್ರದುರ್ಗದ ಮುರುಘಾಸ್ವಾಮಿಗೆ ಜೈಲ ಬೇಲ ಅನ್ನುವಂಥದ್ದು ಕೆಲ ಹೊತ್ತಲ್ಲೇ ಗೊತ್ತಾಗುತ್ತೆ. ವಿಚಾರಣೆಯನ್ನ ನಡೆಸಲಿರುವಂತದ್ದು ಕೋರ್ಟ್. ಚಿತ್ರದುರ್ಗದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಸೆಪ್ಟೆಂಬರ್ 27ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿತ್ತು ಕೋರ್ಟ್. 14 ದಿನ ಆಲ್ರೆಡಿ ನ್ಯಾಯಾಂಗ ಬಂಧನದಲ್ಲಿದ್ರು. ಅದಾದ್ಮೇಲೆ ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿತ್ತು. ಇವತ್ತು ಜಾಮೀನು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಸಲಾಗಿರುವಂತದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ. ಮುರುಘಾಸ್ವಾಮಿಗೆ ಪೋಕ್ಸೋ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಇರುವಂತದ್ದು ತನಿಖೆ ನಡೀತಾ ಇದೆ. ನೋಡ್ಬೇಕೇನಾಗುತ್ತೆ.
ನಮ್ಮ ಮುರುಘಾಸ್ವಾಮಿ ಪೀಠ ತ್ಯಾಗಕ್ಕೆ ಯತ್ನಾಳ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪೀಠ ತ್ಯಾಗಕ್ಕೆ ನಿರ್ದೇಶಿಸಬೇಕು ಅಂತ ಜಡ್ಜ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯಪುರದ ಶಾಸಕ, ಬಿಜೆಪಿ ಶಾಸಕ ಪತ್ರವನ್ನ ಬರೆದಿದ್ದಾರೆ. ಪೀಠ ತ್ಯಾಗಕ್ಕೆ ನಿರ್ದೇಶಿಸಬೇಕು ಅಂತ ಜಡ್ಜ್ಗೆ ಯತ್ನಾಳ್ ಪತ್ರವನ್ನ ಬರೆದಿರುವಂಥದ್ದು. ಹೈಕೋರ್ಟ್ ಜಡ್ಜ್ ಸರ್ಕಾರದ ಸಿಎಸ್ಗೆ ಯತ್ನಾಳ್ ಪತ್ರವನ್ನ ಬರೆದಿದ್ದಾರೆ. ಇದನ್ನ ಕೋರ್ಟ್ ಅಥವಾ ಸರ್ಕಾರ ಹೇಗೆ ಡಿಸೈಡ್ ಮಾಡ್ಲಿಕ್ಕಾಗತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ತಾತ್ಕಾಲಿಕ ಮೇಲುಸ್ತುವಾರಿ ಸಮಿತಿ ರಚನೆ ಮಾಡಬೇಕು. ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಸಮಿತಿ ರಚನೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಯತ್ನಾಳ್ ಅವರು. ಲಿಂಗಾಯತ ಸಮಾಜಕ್ಕೆ ಸೇರಿದ ನಿವೃತ್ತ ಜಡ್ಜ್ ನೇಮಿಸುವಂತೆ ಪತ್ರವನ್ನ ಬರೆದಿದ್ದಾರೆ. ಅದರಲ್ಲೂ ಕೂಡ ಲಿಂಗಾಯತ ಸಮಾಜಕ್ಕೆ ಸೇರಿದಂತವ್ರನ್ನ ನೇಮಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಮುರುಘಾಸ್ವಾಮಿಯಿಂದಾಗಿ ವೀರಶೈವ ಸಮಾಜಕ್ಕೆ ಅವಮಾನ ಆಗಿದೆ. ಪ್ರಕರಣ ಕೋರ್ಟ್ನಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಪೀಠ ತ್ಯಾಗ ಮಾಡಬೇಕು. ಹೈಕೋರ್ಟ್ ಜಡ್ಜ್ ಸರ್ಕಾರದ ಸಿಎಸ್ಗೆ ಯತ್ನಾಳ್ ಪತ್ರ ಇದು. ಇಲ್ಲವಾದಲ್ಲಿ ಅವರನ್ನ ಪದಚ್ಯುತಗೊಳಿಸಿ ಕಾನೂನುಬದ್ಧ ಸಮಿತಿ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುರುರಾಜ್, ಒಂದು ಪೀಠಾಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ಸಿಎಸ್ಗೆ ಅಥವಾ ಜಡ್ಜ್ಗೆ ಮನವಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು ಈ ಪೀಠವನ್ನ ತ್ಯಜಿಸಬೇಕು ಅಂತ ಹೇಳುವಂತಹ ಒಂದು ಡೈರೆಕ್ಷನ್ ಕೊಡುವಂತ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಹಕ್ಕಿದೆ ಅನ್ನುವಂಥದ್ದು ಕೂಡ ಸಹಜವಾಗಿ ಪ್ರಶ್ನೆ ಬರುತ್ತೆ. ಇನ್ನೊಂದು ಕಡೆ ಈ ಯತ್ನಾಳ್ ಅವರು ಸ್ಪೆಷಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸ್ವಾಮೀಜಿಗಳ ವಿರುದ್ಧ ಪದೇ ಪದೇ ಮಾತನಾಡ್ತಾನೆ ಇದ್ರು. ಅದಕ್ಕೆ ಮತ್ತೊಂದು ಸುಸಂದರ್ಭನಾ ಇದು? ಪ್ರತಿಭಟನೆ ಏನು ಅಂತಂದ್ರೆ ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ಏನು ಪ್ರಕರಣ ಕೇಳಿ ಬಂದಿತ್ತು. ಅದಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರ ವಿರುದ್ಧವನ್ನ ಧ್ವನಿ ಎತ್ತಿದ್ರು. ಟಿಪ್ಪು ಸುಲ್ತಾನ್ ಪರವಾಗಿ ಅವರು ಮಾತಾಡಿದ್ದಕ್ಕೆ ಈ ರೀತಿ ಪ್ರಕರಣ ಬಂದಿದೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿದ್ರು. ಅದಾದ ಬಳಿಕ ಸ್ವಾಮೀಜಿಗಳಿಂದಾಗಿ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಬಹಳ ಅನ್ಯಾಯವಾಗ್ತಾ ಇದೆ, ಮತ್ತೆ ಅವಮಾನಕರ ರೀತಿ ಆಗ್ತಾ ಇದೆ ಅಂತ ಹೇಳಿ ಒಂದು ಆರೋಪವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಈಗ ಮುಂದಿನ ಹಂತವಾಗಿ ಈಗ ಅವರು ರಾಜ್ಯ ಸರ್ಕಾರಕ್ಕೆ ಮತ್ತೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಒಂದು ಪತ್ರವನ್ನು ಬರೆದಿರುವಂತದ್ದು. ಶ್ರೀಗಳನ್ನ ಬದಲಾಯಿಸಿ ಒಂದು ತಾತ್ಕಾಲಿಕ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಹೇಳಿ ಒಂದು ಆಗ್ರಹವನ್ನು ಮಾಡಿರುವಂತದ್ದು. ಅಂದ್ರೆ ದಿನಂಪ್ರತಿ ಆಡಳಿತ ಮತ್ತೆ ಮಟ್ಟದ ಕಾರ್ಯಗಳು ನಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಆಗೋದು ಉದ್ದೇಶದಿಂದ ಈ ಕಾರ್ಯ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿರುವಂತದ್ದು. ಆದ್ರೆ ವೆಲ್ಕಮ್ ಬ್ಯಾಕ್. ಪಿಎಸ್ಐ ಅಕ್ರಮ ನೇಮಕಾತಿ ಸಂಬಂಧ ಇಬ್ಬರು ಮಧ್ಯವರ್ತಿಗಳು ಲಾಕ್. ಆಸ್ತಿ ಜಪ್ತಿ ಆಗ್ತಿದ್ದಂತೆ ಆರೋಪಿ ಸಿದ್ದರಾಜು ಕೋರ್ಟ್ಗೆ ಶರಣಾಗತಿ. ಸಿದ್ದರಾಜುಗೆ ಸೇರಿದ 10 ಲಕ್ಷ ಮೌಲ್ಯದ ಆಸ್ತಿ ಜಪ್ತಿ ಮಾಡಿದೆ ಸಿಐಡಿ. 4 ಜನರ ಆಸ್ತಿ ಜಪ್ತಿ ಮಾಡಲಿಕ್ಕೆ ಕೋರ್ಟ್ಗೆ ಅವಕಾಶ ಕೇಳಿದ್ರು ಸಿಐಡಿ ಅವರು. ಅವಾಗ ಇಬ್ಬರದು ಆಸ್ತಿಯನ್ನ ಜಪ್ತಿ ಮಾಡಲಿಕ್ಕೆ ಕೋರ್ಟ್ ಅವಕಾಶವನ್ನ ಕೊಡ್ತು, ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತು. ಯಾವಾಗ ಗ್ರೀನ್ ಸಿಗ್ನಲ್ ಕೊಡ್ತೋ ಯದ್ನೋ ಬಿದ್ನೋ ಅಂತ ನಾಪತ್ತೆ ಆಗಿದ್ರಲ್ಲ, ರಿವಾರ್ಡ್ ಬಂದ್ ಶರಣಾಗತಿ ಆದ್ರು. ಸಿಐಡಿ ಕಸ್ಟಡಿಯಲ್ಲಿರುವಂತ ಆರೋಪಿ ಬೋರೇಗೌಡ ಫುಲ್ ಡ್ರಿಲ್ ಮಾಡ್ಲಾಗ್ತಾ ಇದೆ ಆತನಿಗೆ. ಒಬ್ಬ ಅಭ್ಯರ್ಥಿಯಿಂದ 40 ಲಕ್ಷಕ್ಕೆ ಡೀಲ್ ಮಾಡಿರುವಂತ ಮಾಹಿತಿ ಇದೆ ಪೊಲೀಸರಿಗೆ. 10 ಲಕ್ಷವನ್ನ FDA ಹರ್ಷಾಗೆ ಕೊಟ್ಟಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಪ್ರಕರಣ ಬೆಳಕಿಗೆ ಬರುತ್ತಲೇ ಎಸ್ಕೇಪ್ ಆಗಿದ್ದಾಗಿ ಹೇಳಿರುವಂತದ್ದು ಬೋರೇಗೌಡ. ಧರ್ಮಸ್ಥಳ, ಮಂಗಳೂರು, ಮಂತ್ರಾಲಯಕ್ಕೆ ಹೋಗಿದ್ದೆ, ಹೊರರಾಜ್ಯಗಳಲ್ಲಿ ವೇಷವನ್ನ ಬದಲಿಸ್ಕೊಂಡು ಓಡಾಟದ ಮಾಹಿತಿಯನ್ನ ಕೊಟ್ಟಿದ್ದಾನೆ ಬೋರೇಗೌಡ ಅನ್ನೋನು. ಮತ್ತೆ ಸಿದ್ದರಾಜು ವಿಚಾರಣೆ ಕೂಡ ನಡೀತಾ ಇದೆ. ನಿಮ್ಗೆ ಆ ಇಬ್ಬರು ಆರೋಪಿಗಳನ್ನ ಕೂಡ ತೋರಿಸ್ತಾ ಇದೀವಿ. ಇವರು ತುಂಬಾ ದಿನಗಳಿಂದ ನಾಪತ್ತೆ ಆಗಿದ್ರು, ಈ ಪ್ರಕರಣ ಪತ್ತೆ ಆಗ್ತಿದ್ದ ಹಾಗೆ. ಅದಾದ್ಮೇಲೆ ಕೋರ್ಟ್ಗೆ ಎಲ್ಲಿ ಬಿಸಿ ಮುಟ್ಟಿಸ್ಬೇಕು ಅಂತ ಗೊತ್ತಾಯ್ತು ಸಿಐಡಿ ಟೀಮ್ಗೆ. ಹೋದ್ರು, ಆಸ್ತಿ ಜಪ್ತಿ ಮಾಡೋದ್ರ ಬಗ್ಗೆ ಅಪ್ಲಿಕೇಶನ್ ಹಾಕಿದ್ರು, ಅರ್ಜಿಯನ್ನ ಹಾಕಿದ್ರು. ಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತು. ಯಾವಾಗ ಆಸ್ತಿ ಜಪ್ತಿ ಮಾಡ್ತಾರೆ ಅಂತ ಗೊತ್ತಾಯ್ತು, ಇವರಿಬ್ರು ಓಡ್ ಬಂದ್ ಶರಣಾದ್ರು. ಶಾಸಕ ಬಸವರಾಜ್ ದಡೇಸುಗೂರು ವಿರುದ್ಧದ ಆರೋಪದ ತನಿಖೆ. ದಡೇಸುಗೂರು ಹಣ ಪಡೆದ ಆರೋಪದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆಯಂತೆ. ಸಿಐಡಿಯ ಪ್ರತ್ಯೇಕ ತಂಡದಿಂದ ದಡೇಸುಗೂರು ಆರೋಪದ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣದಲ್ಲಿ ದಡೇಸುಗೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗುತ್ತೋ ಗೊತ್ತಿಲ್ಲ. ಆಡಳಿತ ಪಕ್ಷದ ಶಾಸಕ, ಬಿಜೆಪಿಯ ಶಾಸಕ. ಸೊ ಹೀಗಾಗಿ ಅಭ್ಯರ್ಥಿ ಪರಸಪ್ಪ ಮಗ ಪ್ರಸಾದ್ ವಿಚಾರವಾಗಿ ಗೌಪ್ಯ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ ಅಂತೆ. ಪ್ರಸಾದ್ ಫಿಸಿಕಲ್ ಟೆಸ್ಟ್ ಪಾಸ್ ಆಗಿಲ್ಲ ಎಂಬುದರ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹಿಸಲಾಗಿದೆ. ಅದನ್ನ ಬಸವರಾಜ್ ದಡೇಸುಗೂರೇ ಹೇಳಿದ್ರು. ಡೀಲ್ ಮಾಡಿದ್ದಂತ ಸಿದ್ದರಾಜುನನ್ನ ಕಸ್ಟಡಿಗೆ ಪಡೆದು ವಿಚಾರಣೆಗೆ ನಿರ್ಧಾರ ಮಾಡಿದ್ದಾರೆ. ವಿಚಾರಣೆಯನ್ನು ಕೂಡ ಮಾಡಲಾಗ್ತದೆ. ಕಾಂಗ್ರೆಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಆರೋಪವನ್ನ ಮಾಡಿತ್ತು. ಅಲ್ಲಿನ ಮಾಜಿ ಶಾಸಕ ಶಿವರಾಜ್ ತಂಗಡಿಗೆ ಆರೋಪವನ್ನ ಮಾಡಿದ್ರು. ಡೀಲ್ ಆಗಿದೆ PSI ನೇಮಕಾತಿ ವಿಚಾರದಲ್ಲಿ. ದಡೇಸುಗೂರು ಕೂಡ ದುಡ್ಡನ್ನ ತಗೊಂಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಇವನ್ ಮಲ್ಲಿಕಾರ್ಜುನ
ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರಾಗಿರ್ಬೋದು, ಶಿವರಾಜ್ ತಂಗಡಿಗೆ, ಇವರೆಲ್ಲರೂ ಕೂಡ ಆರೋಪ ಮಾಡಿದ್ರು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, PSI ತನಿಖೆ ಸಾಕಷ್ಟು ಚುರುಕನ್ನ ಪಡ್ಕೊಂಡಿತ್ತು, ವೇಗವನ್ನ ಪಡ್ಕೊಂಡಿತ್ತು ಆರಂಭದಲ್ಲಿ, ಅದಾದ್ಮೇಲೆ ಮತ್ತೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಈಗ ಬಿಜೆಪಿ ಶಾಸಕನ ಮೇಲೇನೆ ಆರೋಪ ಬಂದಂತ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ ಈಗ? ಪೃಥ್ವಿರಾಜ್, ಈಗ PSI ನೇಮಕಾತಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದುವರೆದ ಭಾಗವಾಗಿ ಈಗ 2 ಚಾರ್ಜ್ ಶೀಟ್ ಆಗಿತ್ತು. ಈಗ 3ನೇ ಚಾರ್ಜ್ ಶೀಟ್ ಅನ್ನು ಹಾಕೋಕೆ ಈಗ ಎಲ್ಲ ಒಂದು ಸಿದ್ಧತೆಯನ್ನ CID ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇಬ್ಬರು ಮಧ್ಯವರ್ತಿಗಳು ತಲೆಮರೆಸಿಕೊಂಡಿದ್ರು, ಒಬ್ರು ಬೋರೇಗೌಡ ಮತ್ತೆ ಸಿದ್ದರಾಜು ಅಂತೇಳಿ. ಈಗ ಒಬ್ರು ಸಿದ್ದರಾಜು ಅವರ ಪ್ರಾಪರ್ಟಿ ಚಿರಾಸ್ತಿಯನ್ನ ಜಪ್ತಿ ಮಾಡ್ತಾ ಇದ್ದೆ ಅಂದ್ರೆ ಚರಾಸ್ತಿಯನ್ನ ಜಪ್ತಿ ಮಾಡ್ತಾ ಇದ್ದೆ, ಅವರು ಕೂಡ ನಿನ್ನೆ ಹೋಗಿ ಕೋರ್ಟ್ಗೆ ಸರೆಂಡರ್ ಆಗಿದ್ದಾರೆ. ಮತ್ತೊಂದು ಕಡೆ ಬೋರೇಗೌಡ ಕೂಡ ಬಂದು ಕೋರ್ಟ್ ಅಲ್ಲಿ ಸರೆಂಡರ್ ಆಗಿರುವಂತದ್ದು. ಆದ್ರೆ ಇಲ್ಲಿ ಬೋರೇಗೌಡ ಏನಿದ್ದಾನೆ, ಒಬ್ಬ ಅಭ್ಯರ್ಥಿಯಿಂದ ಸುಮಾರು ಒಂದು 10 ಲಕ್ಷ ಅಮೌಂಟ್ ಅನ್ನ ಹರ್ಷ ಕೈಗೆ FDA ಆಗಿರುವಂತಹ ಹರ್ಷ ಕೈಗೆ ಅಮೌಂಟ್ ಅನ್ನ ಕೊಟ್ಟಿದ್ದ. ಈ ಎಲ್ಲ ಬಗ್ಗೆ ಕೂಡ ಅವ್ರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಇದಲ್ಲದೆ ಈ ಒಂದು ಮುಂದುವರೆದ ಭಾಗವಾಗಿ ಬಂಧಿತ ಅಭ್ಯರ್ಥಿಗಳೇನಿದ್ದಾರೆ ಅವರು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ 8 ಮಂದಿ ಅಭ್ಯರ್ಥಿಗಳು ಉಳಿದವರು ಯಾರಿದ್ದಾರೆ ಆ ಅಭ್ಯರ್ಥಿಗಳ ಮೇಲೆ ಒಂದು ಅನುಮಾನಿತ ಹಿನ್ನೆಲೆಯಲ್ಲಿ ಅವರ OMR ಶೀಟ್ ಗಳನ್ನ ಮತ್ತೆ 2ನೇ ಬಾರಿಗೆ ಈಗ FSL ಗೆ ಕಳಿಸಲಾಗಿದೆ. ಈಗ FSL ಇಂದ ರಿಪೋರ್ಟ್ ಬಂದಂತ ಬಳಿಕ ಅವ್ರಿಗೂ ಕೂಡ ಒಂದು ಸಮಸ್ಯೆ ಅಂದ್ರೆ ಅವ್ರ ಕಂಟಕ ಉಂಟಾಗುವಂತ ಸಾಧ್ಯತೆಗಳಿರುವಂತದ್ದು. ಈಗ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಅವರ CDR ಆಗಿರ್ಬೋದು, ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಮತ್ತೆ ಟವರ್ ಲೊಕೇಶನ್ ಡಂಪ್ ಆಗಿರ್ಬೋದು, ಎಕ್ಸಾಮ್ ಆದಂತ ಹಿಂದಿನ ದಿನ ಆಗಿರ್ಬೋದು, ಆ ಒಂದು ಸಂದರ್ಭದಲ್ಲಿ ಇವ್ರು ಯಾರೆಲ್ಲ ಸೇರಿದ್ರು ಅನ್ನೋದ್ರ ಬಗ್ಗೆ ಕೂಡ ಈ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಈಗ CID ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಇಬ್ಬರು ಮಧ್ಯವರ್ತಿಗಳನ್ನ ಈಗ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆ ನೋಡೋದಾದ್ರೆ ಈಗ ಈ ಶಾಸಕರಾಗಿರುವಂತಹ ಬಸವರಾಜ ದವಡೆಸ್ಗೂರು ಕೂಡ ಅವ್ರ ಮೇಲೆ ಆರೋಪ ಕೇಳಿ ಬಂದಿತ್ತು, ಹಣ ತೆಗೆದುಕೊಂಡಿದ್ದಾರೆ ಅಂತ. ಪರಸಪ್ಪನವರು ಕೂಡ ಅದರ ಬಗ್ಗೆ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗಿತ್ತು. ಪ್ರಿಯಾಂಕ ಖರ್ಗೆ ಅವರೇ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಆದ್ರೆ ಈ ಒಂದು ಆರೋಪ ಪ್ರತ್ಯಾರೋಪಗಳ ಮಧ್ಯದಲ್ಲಿ CID ಅಧಿಕಾರಿಗಳು ಕೂಡ ಈ ಒಂದು ಘಟನೆಯಲ್ಲಿ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪ್ರತ್ಯೇಕವಾದಂತಹ ಒಂದು CID ತಂಡ ಅವ್ರ ಬಗ್ಗೆ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಿರುವಂತದ್ದು. ಆದ್ರೆ ಪ್ರಾಥಮಿಕವಾಗಿ ಅಲ್ಲಿ ಅವರ ಮಗ ಪರಸಪ್ಪ ಮಗ ಇದ್ದಾನೆ, ಅವ್ರ ದೈಹಿಕ ಟೆಸ್ಟ್ ನಲ್ಲಿ ಫಿಸಿಕಲ್ ಟೆಸ್ಟ್ ನಲ್ಲಿ ಫೇಲ್ ಆಗಿರುವಂತದ್ದು. ಜಸ್ಟ್ ಆದ್ರೆ ಮುಂದಿನ ದಿನಗಳಲ್ಲಿ ಪ್ರೊಸೀಜರ್ ತನಿಖಾ ಹಂತವಾಗಿ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿರುವಂತದ್ದು. ಒಟ್ಟಾರೆಯಾಗಿ ಈಗ ಉಳಿದ ಅಭ್ಯರ್ಥಿಗಳು ಯಾರಿದ್ದಾರೆ ಅದರ 8 ಮಂದಿ ಅಭ್ಯರ್ಥಿಗಳ ಅನುಮಾನಿತ ಇರುವ ಹಿನ್ನೆಲೆಯಲ್ಲಿ ಅವರ OMR ಶೀಟ್ ಬಂದಂತ ಬಳಿಕ ಅವರನ್ನು ಕೂಡ ವಿಚಾರಣೆ ಮಾಡಿ ಒಂದು ವೇಳೆ ಏನಾದರೂ ಅವರು ಅಕ್ರಮದಲ್ಲಿ ಇದ್ದಂತೆ ಆದಲ್ಲಿ ಅವರ ಬಂಧನ ಕೂಡ ಆಗುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಮೈಸೂರಿನಲ್ಲಿ ಹಾಡಾಗಲೇ ದರೋಡೆ, ಮಹಿಳೆಯನ್ನ ಕಟ್ಟಿ ಹಾಕಿ ಚಿನ್ನ ದೋಚಿ ಪರಾರಿಯಾಗಿದ್ದಾರೆ. ನಂಜನಗೂಡಿನ ರಾಮಸ್ವಾಮಿ ಬಡಾವಣೆಯಲ್ಲಿ ಒಂದು ಘಟನೆ ನಡೆದಿದೆ. ಮೈಸೂರಿನಲ್ಲಿ ಹಾಡಾಗಲೇ ದರೋಡೆಯನ್ನ ಮಾಡಲಾಗಿರುವಂತದ್ದು. ಮಹಿಳೆಯನ್ನ ಕಟ್ಟಿ ಹಾಕಿ ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ. ಪಾರ್ಸೆಲ್ ಬಂದಿದೆ ಅಂತ ಮನೆಗೆ ನುಗ್ಗಿ ಕಳ್ಳತನವನ್ನ ಮಾಡಲಾಗಿದೆ. ಡೂಪ್ಲಿಕೇಟ್ ಪಾರ್ಸೆಲ್ ಬಾಕ್ಸ್ ಹಿಡಿದು ಬಂದು ಕೃತ್ಯವನ್ನ ಎಸಗಲಾಗಿದೆ. ಮಹಿಳೆಯ ಮೈಮೇಲಿದ್ದಂತ ಮಾಂಗಲ್ಯ ಸರವನ್ನ ಕಳ್ಳತನ ಮಾಡಲಾಗಿದೆ. ಬೀರುವಿನಲ್ಲಿದ್ದಂತ ಮತ್ತೊಂದು ಜೊತೆ ಕೈಬಳೆ, ನಕ್ಲೆಸ್ ಅದನ್ನು ಕೂಡ ಕತ್ಕೊಂಡು ಹೋಗಿದ್ದಾರೆ. ತಲೆಬೊಟ್ಟು ಸೇರಿ ಒಟ್ಟು 175 ಗ್ರಾಂಗೂ ಹೆಚ್ಚು ಚಿನ್ನದ ಒಡವೆಯನ್ನ ದೋಚಿ ಪರಾರಿಯಾಗಲಾಗಿದೆ. ಪ್ರೌಢಶಾಲಾ ಶಿಕ್ಷಕ ಶಂಭುಸ್ವಾಮಿ ಎಂಬುವರ ಪತ್ನಿ ದಾಕ್ಷಾಯಿಣಿ ಚಿನ್ನ ಕಳೆದುಕೊಂಡಂತ ಮಹಿಳೆ ಒಬ್ಬರೇ ಮನೆಯಲ್ಲಿದ್ದಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಯಾರೋ ಗೊತ್ತಿರುವಂತವರೇ ನೋಡ್ಕೊಂಡೆ ಸ್ಕೆಚ್ ಅನ್ನ ಹಾಕಿಬಿಟ್ಟು ಈ ಒಂದು ಕೃತ್ಯದಲ್ಲಿ ಭಾಗಿಯಾದಂತೆ ಕಾಣಿಸ್ತಾ ಇದೆ. ಇವ್ರ ಮನೆಯಲ್ಲಿ ಚಿನ್ನ ಇದೆ ಅನ್ನುವಂಥದ್ದೆಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಂಡೆ ದರೋಡೆ ಮಾಡಿರುವಂಥದ್ದು ಗೊತ್ತಾಗ್ತದೆ. ನೋಡೋಣ, ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ರಂಪಾಟ ಪ್ರಕರಣ, ನಟಿ ಶ್ರೀಲೀಲಾ ತಾಯಿ ಸ್ವರ್ಣಲತಾ ಜಾಮೀನು ಅರ್ಜಿ ವಜಾಗೊಂಡಿದೆ. ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯದಿಂದ ಬೇಲ್ ಅರ್ಜಿ ವಜಾಗೊಂಡಿರುವಂಥದ್ದು. ಆ ಘಟನೆ ಆಗ್ತಿದ್ದ ಹಾಗೆ ಸ್ವರ್ಣಲತಾ ಪರಾರಿಯಾಗಿದ್ದಾರೆ. ಅವತ್ತಿಂದನೂ ಒಂದು 3 ತಂಡವನ್ನ ರಚನೆ ಮಾಡಿಬಿಟ್ಟು ಪೊಲೀಸರು ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸಿಕ್ಕಿಲ್ಲ ನಾಪತ್ತೆ ಆಗಿರುವಂತ ಸ್ವರ್ಣಲತಾ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು, ಆದ್ರೆ ಅದು ವಜಾ ಆಗಿದೆ ಬೇಲ್ಗಾಗಿ. A2 ಸ್ವರ್ಣಲತಾ ಮತ್ತು A3 ರವಿಕುಮಾರ್ ಅರ್ಜಿಯನ್ನ ಸಲ್ಲಿಸಿದ್ರು. A3 ರವಿಕುಮಾರ್ ಪೊಲೀಸರಿಂದ ಅರೆಸ್ಟ್ ಹಿನ್ನೆಲೆಯಲ್ಲಿ ಜಾಮೀನು ಅರ್ಜಿಯನ್ನ ವಜಾ ಮಾಡಿದ್ದಾರೆ ನ್ಯಾಯಾಲಯದವರು. ನಿನ್ನೆ A3 ರವಿಕುಮಾರ್ನನ್ನ ಅರೆಸ್ಟ್ ಮಾಡಿರುವಂತ ಪೊಲೀಸರು A3 ರವಿಕುಮಾರ್ ಅರೆಸ್ಟ್ ವಿಚಾರ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ ಆನೇಕಲ್ ಪೊಲೀಸರು. ಹಾಗಾಗಿ ಸ್ವರ್ಣಲತಾ ಮತ್ತು ರವಿಕುಮಾರ್ ಜಾಮೀನು ಅರ್ಜಿ ವಜಾಗೊಂಡಿದೆ. ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಸ್ವರ್ಣಲತಾ ವಕೀಲರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಲಯನ್ಸ್ ಯೂನಿವರ್ಸಿಟಿ ರಂಪಾಟ ಪ್ರಕರಣದಲ್ಲಿ ಆರೋಪಿಯಾಗಿರುವಂತದ್ದು ಸ್ವರ್ಣಲತಾ, ನಟಿ ಶ್ರೀಲೀಲಾ ಅವರ ತಾಯಿ.
ಸ್ವರ್ಣಲತಾ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಆದ್ರೆ ನಾಪತ್ತೆ ಆಗಿದ್ದಾರೆ, ಹುಡುಕಾಡ್ತಾ ಇದ್ದಾರಂತೆ ಪೊಲೀಸರು. ಇನ್ನೂ ಕೂಡ ಸಿಕ್ಕಿಲ್ಲ. ಹಲ್ಲೆಯನ್ನ ಮಾಡಿದ್ರು, ಆ ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ. ಗ್ರಾನೈಟ್ ಸಾಗಿಸ್ತಾ ಇದ್ದಂತ ಲಾರಿ ಪಲ್ಟಿ ಆಗಿದೆ, ಇಬ್ಬರು ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕ ಹಾಗೂ ಕ್ಲೀನರ್ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಪಲ್ಟಿ ಆದಂತ ರಭಸಕ್ಕೆ ಸಂಪೂರ್ಣ ಛಿದ್ರವಾಗೋಗಿದೆ ಲಾರಿ. ಯಲ್ಲಾಪುರ ತಾಲೂಕಿನ ಅರಬೈಲ್ ಬಳಿ ನಡೆದಿರುವಂತ ಘಟನೆ ಇದು. ಅಪಘಾತದ ರಭಸಕ್ಕೆ ಕಂದಕಕ್ಕೆ ಉರುಳಿ ಬಿದ್ದಿದೆ ಲಾರಿ. ಯಲ್ಲಾಪುರ ಕಡೆಯಿಂದ ಮಂಗಳೂರು ಕಡೆ ಹೋಗ್ತಾ ಇದ್ದಂತ ಲಾರಿ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.